ನಮಸ್ಕಾರ ಮಕ್ಕಳೇ, ಇಂದಿನ ವಿಡಿಯೋದಲ್ಲಿ ಅಭ್ಯಾಸ 6.2 ನೋಡೋಣ. ಹಿಂದಿನ ವಿಡಿಯೋದಲ್ಲಿ ಅಭ್ಯಾಸ 6.1 ನೋಡಿದ್ವಿ. ಈಗ ಇಲ್ಲಿ ಮುಂದುವರೆದು ಗುಣಲಬ್ಧ, ಬೀಜೋಕ್ತಿಗಳ ಗುಣಲಬ್ಧ, ಅದು ಏಕಪದೋಕ್ತಿ, ಏಕಪದೋಕ್ತಿಯಿಂದ ದ್ವಿಪದೋಕ್ತಿ, ಈ ರೀತಿಯ ಗುಣಲಬ್ಧಗಳ ಲೆಕ್ಕಗಳು 6.2ದಲ್ಲಿ ಇದೆ. ಇದನ್ನು ನಾವು ಈಗ ಯಾವ ರೀತಿ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ 6.2ದಲ್ಲಿ ಕೆಳಗಿನ ಏಕಪದೋಕ್ತಿಗಳ ಜೋಡಿಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತ ಇದೆ. ಅಂದರೆ ಇಲ್ಲಿ ಏಕಪದೋಕ್ತಿಯ 2 ಪದಗಳಿವೆ, ಅವುಗಳನ್ನು ನಾವು ಏನು ಮಾಡಬೇಕು, ಅವುಗಳನ್ನು ನಾವು ಗುಣಲಬ್ಧ ಗುಣಾಕಾರ ಮಾಡ್ತಾ ಹೋಗಬೇಕು, ಇವು ಪದಗಳು. ಈಗ ಮೊದಲಿಗೆ ನಾವು ಯಾವ ರೀತಿಯಾಗಿ ಮಾಡಬೇಕಂತ ನೋಡೋಣ. 2 ಏಕಪದೋಕ್ತಿಗಳು ಅಂತಂದರೆ ಉದಾಹರಣೆಗೆ ಈಗ ಒಂದು ಉದಾಹರಣೆ ಕೊಡ್ತೀನಿ. 7a ಇಂಟು ಇದು ಒಂದು ಏಕಪದೋಕ್ತಿ, ಇನ್ನೊಂದು ಏಕಪದೋಕ್ತಿ ಯಾವುದು ಅಂದರೆ 6b, ಇದು ಇನ್ನೊಂದು ಏಕಪದೋಕ್ತಿ. ಈ ರೀತಿ ಕೊಟ್ಟಾಗ ನಾವು ಯಾವ ರೀತಿ ಮಾಡಬೇಕಂದ್ರೆ ಮೊದಲು ಈ ಸಂಖ್ಯೆಗಳನ್ನು ಏನು ಮಾಡಬೇಕು, ಈ ಸಂಖ್ಯೆಗಳನ್ನು ಗುಣಲಬ್ಧ ಮಾಡ್ಕೋಬೇಕು. ಅಂದರೆ 6 7 42. ಆಮೇಲೆ ಈ ಚರಾಕ್ಷರಗಳಂದರೆ ಯಾವುದು, ಎ ಮತ್ತು ಬಿ, ಇವುಗಳನ್ನು ಗುಣಾಕಾರ ಮಾಡಬೇಕು. ಎ ಮತ್ತು ಬಿಯನ್ನು ಗುಣಾಕಾರ ಮಾಡಿದಾಗ ಏನಾಗುತ್ತೆ, ಎ ಬಿ ಆಗುತ್ತೆ. ಈ ರೀತಿಯಾಗಿ ಮೊದಲು ಸಂಖ್ಯಾ ಸಹಗುಣಕಗಳನ್ನು, ಒಂದು ಬೀಜೋಕ್ತಿಯಲ್ಲಿ ಸಂಖ್ಯಾ ಸಹಗುಣಕಗಳನ್ನು ಮೊದಲು ಗುಣಲಬ್ಧ ಮಾಡಬೇಕು. ಸಂಖ್ಯಾ ಸಹಗುಣಕ 7, ಸಂಖ್ಯಾ ಸಹಗುಣಕ 6. ನಂತರ ಏನು ಮಾಡಬೇಕು, ಈ ಚರಾಕ್ಷರಗಳನ್ನು ಗುಣಾಕಾರ ಮಾಡಬೇಕು. ಈ ರೀತಿಯಾಗಿ ನಾವು ಯಾವ ರೀತಿ ಮಾಡೋದು ಅಂತ ಈಗ ನೋಡ್ತಾ ಹೋಗೋಣ. ಮೊದಲಿಗೆ 4 ಮತ್ತು 7p ಇದೆ. ಇದನ್ನು ಗುಣಾಕಾರ ಮಾಡಿದರೆ ಮೊದಲು 4 7 28, p ಒಂದೇ ಚರಾಕ್ಷರ ಇರೋದ್ರಿಂದ p. ಮುಂದಿನ ಲೆಕ್ಕ -4p ಇಂಟು 7p. ಇಲ್ಲಿ ಮೊದಲು ಸ್ಥಿರಾಂಕಗಳು ಅಂದರೆ -4 ಇಂಟು 7 ಗುಣಿಸು p. ಇಲ್ಲಿ ಮೊದಲ ಏಕಪದೋಕ್ತಿಯಲ್ಲಿ p ಇದೆ, ಎರಡನೇ ಪದದಲ್ಲಿ p ಇದೆ, p ಇಂಟು p. ಆದ್ದರಿಂದ 7 4 28 -28, ಯಾಕಂದರೆ -4 ಇದೆ, p ಇಂಟು p p². ಮುಂದಿನ ಲೆಕ್ಕ -4p ಇಂಟು 7pq. ಇಲ್ಲಿ -4 ಇಂಟು 7 ಏನಾಗುತ್ತೆ, -28. ಇಲ್ಲಿ ಗಮನಿಸಬೇಕು, p ಇಂಟು p ಏನಾಗುತ್ತೆ, p ಇಂಟು p p² ಆಗುತ್ತೆ. ಇಲ್ಲಿ ನೀವು ಗಮನಿಸಿದರೆ ಈ ಲೆಕ್ಕದಲ್ಲಿ p ಇಂಟು p ಏನಾಗುತ್ತೆ, ಈ p ಇಂಟು p p² ಆಗುತ್ತೆ. ಆಮೇಲೆ q ಒಂದೇ ಇರೋದರಿಂದ q, ಆದ್ದರಿಂದ -28 p²q. ಮುಂದಿನ ಪದ 4p³ ಇಂಟು -3p. ಇಲ್ಲಿ ಚರಾಕ್ಷರಗಳ ಗುಣಲಬ್ಧ 4 ಇಂಟು -3 -12 ಆಗುತ್ತೆ. p³ ಇಂಟು p ಏನಾಗುತ್ತೆ, p⁴. -12 ಇಂಟು p² ಅಂದರೆ -12 p⁴. -12 p⁴ ಉತ್ತರ. ಮುಂದಿನ ಪದ 4p ಇಂಟು 0. 4p ಗುಣಿಸು 0. ಯಾವುದೇ ಒಂದು ಪೂರ್ಣಾಂಕ ಆಗಿರಲಿ, ಋಣಾಂಕ ಅಥವಾ ನಿಮ್ಮದು ಪೂರ್ಣ ಸಂಖ್ಯೆ ಯಾವುದೇ ಆಗಿದ್ದರೆ ಅದನ್ನು ನೀವು 0ಯಿಂದ ಗುಣಿಸಿದರೆ ನಿಮಗೇನು ಉತ್ತರ ಬರುತ್ತೆ, 0 ಬರುತ್ತದೆ. ಅದರಿಂದ ಉತ್ತರ 0. ಕೆಳಗಿನ ಏಕಪದೋಕ್ತಿಗಳ ಜೋಡಿಗಳನ್ನು ಕ್ರಮವಾಗಿ ಉದ್ದ ಮತ್ತು ಅಗಲಗಳಾಗಿ ಹೊಂದಿರುವ ಆಯತಗಳ ವಿಸ್ತೀರ್ಣ ಕಂಡುಹಿಡಿಯಿರಿ. ಇದು ಸಹ ಏನಾಗುತ್ತೆ ಅಂದರೆ ಗುಣಲಬ್ಧವೇ ಆಗುತ್ತದೆ. ಏಕೆಂದರೆ ಆಯತದ ವಿಸ್ತೀರ್ಣದ ಸೂತ್ರ ಏನಿರುತ್ತದೆ, ಉದ್ದ ಗುಣಿಸು ಅಗಲ. ಆದ್ದರಿಂದ ಈ ಜೋಡಿಗಳನ್ನು ನಾವು ಏನು ಮಾಡ್ತಾ ಹೋಗಬೇಕು, ಗುಣಿಸ್ತಾ ಹೋಗಬೇಕು. pq ಇದೆ, ವಿಸ್ತೀರ್ಣ ಇದು ಗುಣಾಕಾರ p ಇಂಟು q, ಉತ್ತರ pq. ಮುಂದಿನ ಒಂದು ಜೋಡಿ ಅಂದರೆ 10m ಇಂಟು 5n. ಇವುಗಳ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಗುಣಾಕಾರ ಮಾಡಬೇಕು. ಇಲ್ಲಿ ಸ್ಥಿರಾಂಕಗಳು ಯಾವುದು, 10 5 15 50. m ಗುಣಿಸು n mn. ಮುಂದಿನ ಜೋಡಿ 20x² 5y². ಇಲ್ಲಿ ಸ್ಥಿರಾಂಕಗಳು ಯಾವುದು ಅಂದರೆ 20 ಮತ್ತು 5. ಮೊದಲು ಅದನ್ನು ಗುಣಾಕಾರ ಮಾಡಬೇಕು. 20 ಗುಣಿಸು 5 100 ಬಂತು. ಆಮೇಲೆ ಚರಾಕ್ಷರಗಳು x² ಗುಣಿಸು y² ಏನಾಗುತ್ತೆ, x² y². ಈ ರೀತಿಯಾಗಿ ಮಾಡಬೇಕು. ಮುಂದಿನ ಜೋಡಿ 4x ಇಂಟು 3x². ಮುಂದಿನ ಜೋಡಿ ಏನಿದೆ, 4x ಇಂಟು 3x². ಇದನ್ನು ನೀವು ಇಲ್ಲಿ ಗಮನಿಸಿದರೆ ವಿಸ್ತೀರ್ಣ ಏನಾಗುತ್ತೆ, ಗುಣಾಕಾರ 4x ಇಂಟು 3x². ಮೊದಲು ಏನು ಮಾಡಬೇಕು, ಸ್ಥಿರಾಂಕಗಳನ್ನು ಗುಣಿಸಬೇಕು. 4 3 12. ಈ x ಇಂಟು x² ಏನಾಗುತ್ತೆ,
ಎಕ್ಸ್ ಕ್ಯೂಬ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್. ನಿಮ್ಗೆ ಇಲ್ಲಿ ಬರೆದು ತೋರಿಸ್ತೀನಿ. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಏನಾಗುತ್ತೆ ಅಂದರೆ ಇಲ್ಲಿ ಘಾತ ಒಂದಿರುತ್ತದೆ. ಈ ಘಾತ ಮತ್ತು ಈ ಘಾತ ಏನಾಗುತ್ತೆ ಕೂಡಲ್ಪಡುತ್ತದೆ. ಎಕ್ಸ್ 1 + 2 ಏನಾಗುತ್ತೆ 3. ಇಲ್ಲಿ ಅಥವಾ 2 ಇತ್ತಂದರೆ ಏನಾಗಿರ್ತಿತ್ತು 2 + 2 ಏನಾಗುತ್ತೆ x⁴. ಈ ರೀತಿಯಾಗಿ ಘಾತಗಳನ್ನು ನಾವು ಕೂಡಿಸ್ಬೇಕು ಯಾವಾಗ x² x³ ಈ ರೀತಿ ಗುಣಾಕಾರಗಳು ಇದ್ದಾಗ. ಮುಂದಿನ ಲೆಕ್ಕ ಇಲ್ಲಿ ನೀವು ಗಮನಿಸಬೇಕು. 3mn × 4np ಇವು ಎರಡು ಪದಗಳಿದ್ದಾಗ ಇವುಗಳ ವಿಸ್ತೀರ್ಣ ಏನಾಗುತ್ತೆ ಗುಣಾಕಾರ ಆಗುತ್ತೆ. ಇಲ್ಲಿ 4 ಮೂರಲೆ ಏನಾಯಿತು 12. ಆಮೇಲೆ ಚರಾಕ್ಷರಗಳ ಗುಣಾಕಾರ mn × np ಏನಾಗುತ್ತೆ, m ಒಂದೇ ಇರೋದರಿಂದ 1 m ಬರುತ್ತೆ. n × n ಏನಾಗುತ್ತೆ n². p ಒಂದೇ ಇರೋದರಿಂದ p. ಅದರಿಂದ ಉತ್ತರ 12mn²p ಇದು ಉತ್ತರ. ಮುಂದಿನದ್ದು ಕೆಳಗಿನ ಗುಣಲಬ್ಧಗಳ ಕೋಷ್ಟಕಗಳನ್ನು ಪೂರ್ಣಗೊಳಿಸಿರಿ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಏಕಪದ ದ್ವಿಪದ ಏಕಪದ ಮತ್ತು ಎರಡನೇ ಏಕಪದ, ಮೊದಲ ಏಕಪದ ಇದೆ ಒಂದು ಲೈನಲ್ಲಿದೆ, ಎರಡನೇ ಏಕಪದ ಇನ್ನೊಂದು ಲೈನಲ್ಲಿದೆ. ಅವುಗಳನ್ನು ಏನು ಮಾಡಬೇಕು ನಾವು ಗುಣಾಕಾರ ಮಾಡ್ತಾ ಹೋಗಬೇಕು. ಇಲ್ಲಿ ನೀವೇನು ಗಮನಿಸ್ಬೋದು, ಇದು ಮೊದಲ ಏಕಪದದ ಸಾಲು, ಇದು ಎರಡನೇ ಏಕಪದದ ಸಾಲು. ಇವುಗಳನ್ನ ಗಣಿಸ್ತಾ ನೀವು ಹೋಗಬೇಕು. ನಾನಿಲ್ಲಿ ಏರೋ ಮಾರ್ಕ್ ನೋಡ್ತಾ ತೋರಿಸ್ತಾ ಹೋಗ್ತೀನಿ. 2x × 2x 2x × 2x ಏನಾಗುತ್ತೆ 2 × 2 4 ಆಗುತ್ತೆ. x × x x². ಮುಂದಿಂದು 2x ಮುಂದಿಂದು -5y × 2x -5y × 2x ಇದನ್ನು ಯಾವ ರೀತಿ ಗುಣಾಕಾರ ಮಾಡಬೇಕು ಅಂತ ಇಲ್ಲಿ -5 × 2 -10 ಆಗುತ್ತೆ. x × y xy ಆಗುತ್ತೆ. ಇದೇ ರೀತಿ 3x² × 2x ಇದೇನಾಗುತ್ತೆ 3 × 6 ಆಮೇಲೆ x² × x ಏನಾಗುತ್ತೆ x³ -4xy ಗುಣಿಸು 2x ಇದು ಗುಣಿಸು ಇದು ಏನಾಗುತ್ತೆ ಅಂತಂದರೆ ಇದೇನಾಗುತ್ತೆ ಅಂದರೆ -4xy × 2x ಏನಾಗುತ್ತೆ -8x²y. ಈ ರೀತಿಯಾಗಿ ಈ ಕೋಷ್ಟಕಗಳನ್ನು ನಾವು ಮಾಡ್ತಾ ಹೋಗಬೇಕು. ನೀವು ಈಗ ಈ ಕೋಷ್ಟಕಗಳನ್ನು ನೀವು ಯಾವ ರೀತಿ ಮಾಡಬೇಕು ಅಂದರೆ ಮೊದಲು ಏನು ಮಾಡಬೇಕು ಸಂಖ್ಯಾ ಸಹಗುಣಕಗಳನ್ನು ಗುಣಿಸ್ಬೇಕು, ಆಮೇಲೆ ಚರಾಕ್ಷರಗಳನ್ನು ಗುಣಿಸ್ತಾ ಹೋಗಬೇಕು. -9x²y² × 2x -x²y² × 2x ಇದೇನಾಗುತ್ತೆ -18 ಇಂಟು ಚರಾಕ್ಷರಗಳ ಗುಣಾಕಾರ x × x² x³ ಆಗುತ್ತೆ, ಆಮೇಲೆ y². ಈ ರೀತಿಯಾಗಿ ಮಾಡಬೇಕು. ಮುಂದಿನ ರೋದ್ದು -5y ಗುಣಿಸು 2x ಇದೇನಾಗುತ್ತೆ -5 × 2 10 x × y xy -5 × -5y ಇದೇನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 5 × 5 25 y². 3x² × -5y 3x² × -5y ಇದೇನಾಗುತ್ತೆ 5 ಮೂರಲೆ 15 ಮೈನಸ್ ಬರುತ್ತೆ, ಯಾಕಂದರೆ -5y ಇದೆ. x² ಅದೇ ರೀತಿ ಇದ್ದು ಇಂಟು y. ಮುಂದಿನದ್ದು -4xy × 3x². ಇದನ್ನು ನೀವು ಗುಣಿಸಿದರೆ -4 × 3 -12 ಆಗುತ್ತೆ. x² × x x³ ಗುಣಿಸು y. ಮುಂದಿಂದು 7x²y × 3x² ಇದೇನಾಗುತ್ತೆ 7 ಮೂರಲೆ 21. x² ಮತ್ತು x² ಏನಾಗುತ್ತೆ 2 ಘಾತ 2 ಇದೆ, 2 + 2 x⁴ ಆಗುತ್ತೆ, ಗುಣಿಸು y. ಆಮೇಲೆ -9x²y² × 3x² ಇದನ್ನು ನೀವು ಮಾಡಿದರೆ 9 ಮೂರಲೆ -27 x⁴ y². -4xy × 2x ಮುಂದಿನದ್ದು -4xy × 4x ಇದನ್ನು ನೀವು ಮಾಡಿದರೆ 4 2 -8
ಆಮೇಲೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಆಮೇಲೆ ವೈ ಮೈನಸ್ 5y ಇಂಟು ಮೈನಸ್ 4x², ಮೈನಸ್ 4xy. ಇದರದ್ದು ಗುಣಾಕಾರ ಮಾಡಿದರೆ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಆಮೇಲೆ xy ಗುಣಿಸು y ಏನಾಗುತ್ತೆ, xy². ಮುಂದಿನ ಲೆಕ್ಕ ಈಗ ನೋಡಿದರೆ 3x² ಮೈನಸ್ 3x² ಇಂಟು ಮೈನಸ್ 4xy. ಇದನ್ನು ಮೈನಸ್ 4 ಇಂಟು 3 ಮೈನಸ್ 12 ಆಯಿತು. xy ಇಂಟು x² x³ y. ಈ ರೀತಿಯಾಗಿ ನಾವು ಲೆಕ್ಕಗಳನ್ನು ಮಾಡ್ತಾ ಹೋಗಬೇಕು. ಇದನ್ನು ಕ್ಲಿಯರ್ ಮಾಡ್ತೀನಿ, ತುಂಬ ಮಾರ್ಕ್ಗಳು ಬಂದಿದ್ದರಿಂದ ಕನ್ಫ್ಯೂಸ್ ಆಗ್ಬೋದು. ಮೈನಸ್ 4xy ಇಂಟು ಮೈನಸ್ 4xy, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 4 4 16, ಎಕ್ಸ್ ಇಂಟು ಎಕ್ಸ್ x² y ಇಂಟು y y², 16x² y². 7x²y ಇಂಟು ಮೈನಸ್ 4xy. ಇದು ಸ್ಥಿರಾಂಕಗಳ ಗುಣಾಕಾರ 7 4 7 ಗುಣಿಸು ಮೈನಸ್ 4 ಮೈನಸ್ 28. ಆಮೇಲೆ x² ಇಂಟು ಎಕ್ಸ್ ಏನಾಗುತ್ತೆ x³, y ಇಂಟು y ಏನಾಗುತ್ತೆ y². ಮುಂದಿನದ್ದು ಮೈನಸ್ 9x² y² ಗುಣಿಸು ಮೈನಸ್ 4xy. ಇದೇನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ 39, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 9 ಇಂಟು 4 36, 9 ಗುಣಿಸು 4 36, ಎಕ್ಸ್ ಇಂಟು x² x³ y ಇಂಟು y² y³. ಈ ರೀತಿಯಾಗಿ ಮುಂದಿನ ಲೆಕ್ಕ ಆಗುತ್ತದೆ. ಇದೇ ರೀತಿ ಮುಂದುವರೆದು ಈಗ ಇಲ್ಲಿ 7x² y² ಇಂದ ಗುಣಾಕಾರ ಮಾಡಲ್ಪಟ್ಟಿದೆ. 7x² y² ಮತ್ತು 2x ಇದು ಗುಣಾಕಾರ ಮಾಡಿದಾಗ 2x 7 2 14 ಆಗುತ್ತೆ. x² ಇಂಟು ಎಕ್ಸ್ ಏನಾಗುತ್ತೆ x³ ಇಂಟು y ಮೈನಸ್ 5y ಇಂಟು ಪ್ಲಸ್ 7x² y. ಇದೇನಾಗುತ್ತೆ 7 5 35 ಮೈನಸ್ 35 x² y². ಮುಂದಿನದ್ದು 3x² ಗುಣಾಕಾರ 3x² ಗುಣಾಕಾರ 7x² y. 7 3 21 x² ಗುಣಾಕಾರ ಮಾಡಿದರೆ x⁴ ಇಂಟು y. ಮುಂದಿನದ್ದು 7x² y² ಗುಣಿಸು ಮೈನಸ್ 4xy. ಇದೇನಾಗುತ್ತೆ ಅಂತಂದರೆ ಮುಂದಿನದ್ದು 7x² y² ಗುಣಿಸು 7x² y ಗುಣಿಸು 7x² y. 7 49 x² ಇಂಟು x² x⁴ y ಇಂಟು y y². ಮುಂದಿನದ್ದು ಮೈನಸ್ 9x² y² 7x² y. ಇದನ್ನು ಗುಣಾಕಾರ ಮಾಡಿದರೆ ಮೈನಸ್ 63 x⁴ y3. ಈ ರೀತಿಯಾಗಿ ನೀವು ಗುಣಾಕಾರ ಮಾಡ್ತಾ ಹೋಗಬೇಕು. ಕೊನೆಯ ರೋಗ್ ಬಂದಿದ್ದೇವೆ. 2x ಇಂಟು ಮೈನಸ್ 9x² y² ಗುಣಾಕಾರ ಮಾಡಿದರೆ 18x³ y². ಮುಂದಿನದ್ದು ಮೈನಸ್ 5y ಇಂಟು ಮೈನಸ್ 9x² y² ಮಾಡಿದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 9 5 45 x² ಇಂಟು x² ಒಂದೇ ಇರೋದ್ರಿಂದ x² ಅಷ್ಟೇ. ಆಮೇಲೆ y² ಇಂಟು y³ ಆಗುತ್ತದೆ. ಮುಂದಿನದ್ದು 3x² ಗುಣಿಸು ಮೈನಸ್ 9x² y². ಇದನ್ನು ಮಾಡಿದರೆ ಮೈನಸ್ 27 x⁴, ಯಾಕಂದರೆ x² ಇಂಟು x² x⁴ ಆಗುತ್ತೆ. y²ಗೆ ಅದೇ ರೀತಿ ಇಡಲ್ಪಡುತ್ತದೆ. ಮುಂದಿನದ್ದು ಮೈನಸ್ 4xy ಗುಣಿಸು ಮೈನಸ್ 9x² y². ಇದನ್ನು ಮಾಡಿದರೆ 36x³ y³. ಮುಂದಿನದ್ದು 7x² y² ಗುಣಾಕಾರ ಮೈನಸ್ 9 ಮುಂದಿನದ್ದು 7x² y ಇಂಟು ಮೈನಸ್ 9x² y² ಮಾಡಿದರೆ ಮೈನಸ್ 63 7 9 63 ಮೈನಸ್ ಇದೆ. ಮೈನಸ್ 9 ಇರೋದ್ರಿಂದ ಮೈನಸ್ 63 x⁴, ಯಾಕಂದರೆ x² ಇಂಟು x² x⁴, y² ಇಂಟು y ಏನಾಗುತ್ತೆ y³. ಮುಂದಿನದ್ದು ಮೈನಸ್ 9x² y² ಸ್ಕ್ವೇರ್ ಆಗುತ್ತೆ, ಯಾಕಂದರೆ ಇಲ್ಲಿಯೂ ಸಹ ಮೈನಸ್ 9x² y² ಇದೆ. 9 9 81 x² ಇಂಟು x² x⁴, y² ಇಂಟು y² y⁴. ಈ ರೀತಿಯಾಗಿ ನಾವು ಈ ಲೆಕ್ಕಗಳನ್ನು ಮಾಡಿ ಈ ಕೋಷ್ಟಕವನ್ನು ಭರ್ತಿ ಮಾಡಬಹುದು.
ಇಲ್ಲಿ ನೀವು ಗಮನಿಸಬೇಕು, ಮೊದಲು ಏನು ಗುಣಾಕಾರ ಮಾಡ್ಕೋಬೇಕು, ಸ್ಥಿರಾಂಕಗಳನ್ನು ಗುಣಾಕಾರ ಮಾಡ್ಕೋಬೇಕು, ನಂತರ ಏನು ಮಾಡಬೇಕು, ಚರಾಕ್ಷರಗಳನ್ನು ಗುಣಾಕಾರ ಮಾಡಬೇಕು. ಮುಂದಿಂದು ಕೆಳಗಿನ ಉದ್ದ ಅಗಲ ಎತ್ತರಗಳನ್ನು ಹೊಂದಿರುವ ಆಯತ ಪೆಟ್ಟಿಗೆಯ ಗಾತ್ರನ ಕಂಡುಹಿಡಿಯಿರಿ. ಇಲ್ಲಿ ಆಯತ ಪೆಟ್ಟಿಗೆಯ ಗಾತ್ರದ ಸೂತ್ರ ಏನಂದರೆ ಉದ್ದ ಗುಣಿಸು ಅಗಲ ಗುಣಿಸು ಎತ್ತರ, ಅಂದರೆ ಮೂರನ್ನು ಗುಣಿಸ್ಬೇಕು. ಇಲ್ಲಿ ಕೊಟ್ಟಿರುವ ಮೂರನ್ನು ಸಹ ನಾವೇನು ಮಾಡಬೇಕು, ಗುಣಿಸ್ತಾ ಹೋಗಬೇಕು. ಮೊದಲನೇದು 5a 3a² 7a⁴. ಗಾತ್ರ ಈಸ್ ಈಕ್ವಲ್ ಟು 3ರ ಗುಣಾಕಾರ. ಈಗ 3ರ ಗುಣಾಕಾರ ಇಲ್ಲಿ ನೀವು ಗಮನಿಸಿದ್ರೆ ಮೊದಲು ನಮ್ದು ಏನಿದೆ, ಎಲ್ಲ ಸ್ಥಿರಾಂಕಗಳು 5, 3 ಮತ್ತು 7 ಗುಣಿಸ್ಬೇಕು. 5 3 15, 15 7 105. ಆಮೇಲೆ ಏನು ಮಾಡಬೇಕು, ಎಲ್ಲ ಚರಾಕ್ಷರಗಳು a ಇಂಟು, ಇಲ್ಲಿ ಬರೆದು ತೋರಿಸ್ತೀನಿ ಒಂದನೇ ಲೆಕ್ಕ ಇದನ್ನು, a ಇಂಟು a² ಇಂಟು a⁴. ಇದನ್ನು ನೀವು ಈಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ, ಇಲ್ಲಿ ಘಾತ ಒಂದಿದೆ, a⁴ 1 + 2 + 4, 1 + 2 3 ಆಗುತ್ತೆ, 3 + 4 7, a⁴. ಈ ರೀತಿಯಾಗಿ ಇಲ್ಲಿ ಉತ್ತರ ಬರುತ್ತದೆ. ಈ ರೀತಿಯಾಗಿ ಏನಾಗುತ್ತೆ, 105 ಇಂಟು a⁴. ಮುಂದಿನದು 2p 4q 8r. ಇಲ್ಲಿ ಸ್ಥಿರಾಂಕಗಳು ಗುಣಾಕಾರ ಏನಾಗುತ್ತೆ, 2 × 4 × 8, 2 4 8, 8 8 64. ಮುಂದೆ ಚರಾಕ್ಷರಗಳು p q r ಅನ್ನು ಗುಣಿಸಿದರೆ ಏನಾಗುತ್ತೆ, ನಿಮಗೆ pqr ಸಿಗುತ್ತದೆ. ಈ ರೀತಿಯಾಗಿ ನೀವು ಗುಣಾಕಾರ ಮಾಡಬೇಕು. ಮುಂದಿನದ್ದು 3 ಪದಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, xy 2x²y 2xy². ಮೊದಲು ಏನು ಮಾಡಬೇಕು, ಸ್ಥಿರಾಂಕಗಳ ಗುಣಾಕಾರ ಮಾಡಬೇಕು. ಇಲ್ಲಿ ಸ್ಥಿರಾಂಕ ಏನೂ ಇಲ್ಲ, ಇದು ಒಂದಿರುತ್ತೆ. 1 × 2 2, 2 × 2 4, ಇಲ್ಲಿ 4 ಆಗುತ್ತೆ. ಆಮೇಲೆ ಎಕ್ಸ್ನ ಘಾತವನ್ನು ಬರೀಬೇಕು. ಇಲ್ಲಿ ಎಕ್ಸ್ ಒಂದಿದೆ, ಇಲ್ಲಿ 2 ಇದೆ, 3 ಆಯಿತು. ಇಲ್ಲಿ ಒಂದಿದೆ 4, ಆದ್ದರಿಂದ x⁴. ಮುಂದೆ y ನ ಘಾತ ಬರೀಬೇಕು. y ಇಲ್ಲಿ ಒಂದಿದೆ, ಇಲ್ಲಿಯೂ ಸಹ ಒಂದಿದೆ, 2 ಆಯಿತು. 2 ಪ್ಲಸ್ ಇಲ್ಲಿ 2 ಇದೆ, ಅಂದರೆ 4, y⁴. ಈ ರೀತಿಯಾಗಿ ನಾವು ಗುಣಲಬ್ಧ ಮಾಡಬೇಕು. ಮುಂದಿಂದು a 2b 2c. ಇದನ್ನು ಗುಣಾಕಾರ ಮಾಡಿದರೆ ನಿಮಗೆ 2 × 3 ಮೊದಲೇನಾಗುತ್ತೆ, 2 3 6 ಬರುತ್ತೆ. ಆಮೇಲೆ a b c ಗುಣಿಸಿದರೆ abc, a × b × c abc. ಉತ್ತರ ಏನಾಗುತ್ತೆ, 6abc ಆಗುತ್ತದೆ. ಕೆಳಗಿನ ಗುಣಲಬ್ಧಗಳನ್ನು ಕಂಡುಹಿಡಿಯಿರಿ. ಮುಂದಿಂದು ಕೆಳಗಿನ ಗುಣಲಬ್ಧಗಳನ್ನು ಕಂಡುಹಿಡಿಯಿರಿ ಅಂತ 5 ಲೆಕ್ಕಗಳು ಕೊಟ್ಟಿದ್ದಾರೆ. ಈ 5 ಲೆಕ್ಕಗಳನ್ನು ನಾವು ಈಗ ನೋಡ್ತಾ ಹೋಗೋಣ. ಇಲ್ಲಿ ನೀವು ಗಮನಿಸಬೇಕು, xy yz zx ಇದೆ. ಇದನ್ನು ನೀವು ಗಮನಿಸ್ತಾ ಹೋಗಬೇಕು. ಎಕ್ಸ್ನ ಎಷ್ಟಿದೆ, ಎಕ್ಸ್ ಒಂದಿದೆ, ಆಮೇಲೆ ಇಲ್ಲೊಂದಿದೆ, ಅಂದರೆ x² ಆಯಿತು, x × x x². y ಒಂದಿದೆ, ಇಲ್ಲೊಂದಿದೆ, ಅಂದರೆ y × y y². z ಇಲ್ಲಿದೆ, ಆಮೇಲೆ ಇಲ್ಲೊಂದಿದೆ, z × z z². ಮುಂದಿನದು a -a² a³. ಈ ರೀತಿ ಕೊಟ್ಟಾಗ ಗುಣಾಕಾರ ಮಾಡ್ತಾ ಹೋಗಬೇಕು. ಇಲ್ಲಿ ನೀವು ಗಮನಿಸಬೇಕಾದ್ರೆ ಮೈನಸ್ ಇರೋದ್ರಿಂದ ಏನಾಗುತ್ತೆ, ಪ್ಲಸ್ ಇಂಟು ಮೈನಸ್, ಪ್ಲಸ್ ಇಂಟು ಮೈನಸ್ ಇಂಟು ಪ್ಲಸ್, ಇದೇನಾಗುತ್ತೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ. ಬಟ್ ಈ ಮೈನಸ್ ಇರೋದ್ರಿಂದ ಏನಾಗುತ್ತೆ, ನಮ್ಮ ಉತ್ತರ ಮೈನಸ್ದಲ್ಲಿ ಇರುತ್ತೆ. ಅಂದರೆ ಮೊದಲೇ ನಾವೇನು ಮಾಡಬೇಕು, ಇಲ್ಲಿ ನೀವು ಗಮನಿಸ್ಬೇಕೇನೆಂದರೆ ಇಲ್ಲಿ ಮೈನಸ್ ಚಿಹ್ನೆ ಮೈನಸ್ ಇರುತ್ತದೆ, ಉತ್ತರದಲ್ಲಿ ಮೈನಸ್ ಚಿಹ್ನೆ ಇರುತ್ತದೆ. ಮುಂದೆ ಎ ನ ಘಾತವನ್ನು ನೀವು ನೋಡ್ತಾ ಹೋಗಬೇಕು. ಎ ನ ಘಾತ ಒಂದಿದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಕೂಡಿಸ್ಬೇಕು. 2 1 3, 3 3 6, a⁴. ಎ ನ ಘಾತ 6. ಮುಂದಿನದ್ದು ಗುಣಾಕಾರ ಮಾಡಬೇಕಾದದ್ದು 2 × 4y × 8y² × 6y³. ಅವರು ಎಷ್ಟೇ ಪದ ಕೊಟ್ಟರು ನಮ್ಮದು ರೂಲ್ಸ್ ಸೇಮ್, ನಿಯಮ ಸೇಮ್. ಏನಂದರೆ ಮೊದಲು ನಾವು ಏನು ಮಾಡಬೇಕು, ಎಲ್ಲ ಸ್ಥಿರಾಂಕಗಳನ್ನು ಗುಣಿಸ್ಬೇಕು. ಮೊದಲು ಎಲ್ಲ ಸ್ಥಿರಾಂಕಗಳನ್ನು ಗುಣಿಸ್ಬೇಕು. 2 4 8, 8 8 64, 64 16 ಎಷ್ಟು ಬರುತ್ತೆ, 64 × 16. ಅದೇ ರೀತಿ ಇಟ್ಕೊಳ್ಳೋಣ. ಆಮೇಲೆ ಏನು ಮಾಡಬೇಕು, ಉಳಿದ ಚರಾಕ್ಷರಗಳ ಗುಣಾಕಾರ ಮಾಡಬೇಕು. y ಅಷ್ಟೇ ಇರೋದ್ರಿಂದ y ಒಂದಿದೆ, ಇಲ್ಲಿ 2 ಇದೆ, ಆಮೇಲೆ ಇಲ್ಲಿ 3 ಇದೆ. 1 + 2 + 3 ಮಾಡಿದರೆ 6 ಆಗುತ್ತೆ. ಆದ್ದರಿಂದ y⁴. ಈಗ ಏನು ಉಳಿದಿದೆ ಅಂದರೆ 64 × 16 ನಮ್ಮದು ಉಳಿದಿದೆ. 64 × 16 ಉತ್ತರ ಏನು ಬರುತ್ತೆ, 64 × 16 × y⁴. 16 4 ಏನಾಗುತ್ತೆ 64,
6 ನಮ್ಮದು ಎಕ್ಸ್ಟ್ರಾ ಇಲ್ಲಿ ಬರುತ್ತೆ. ಆಮೇಲೆ 16 96 ಪ್ಲಸ್ ಈ 6 ಮಾಡಿದರೆ 96 6 ಎಷ್ಟಾಗುತ್ತೆ 102. ಆದ್ದರಿಂದ ಉತ್ತರ 1224 y⁴ ಆಗುತ್ತದೆ. ಮುಂದಿನದ್ದು a ಇಂಟು 2b ಇಂಟು 3c ಇಂಟು 6abc. ನಿಯಮ ಸೇಮ್. ಮೊದಲು 2 × 3 6 6 36 ಬರ್ಕೊಂಡ್ವಿ. ಮುಂದೆ a ಇಂಟು ಎನ ನೋಡ್ತಾ ಹೋಗ್ಬೇಕು. a ಇಂಟು a ಸ್ಕ್ವೇರ್ ಆಯಿತು. ಆಮೇಲೆ ಇಲ್ಲಿ b ಇಂಟು b ಏನಾಗುತ್ತೆ b ಸ್ಕ್ವೇರ್ ಆಯಿತು. ಆಮೇಲೆ ಇಲ್ಲಿ c ಇಂಟು c ಏನಾಗುತ್ತೆ c ಸ್ಕ್ವೇರ್ ಆಗುತ್ತದೆ. ಮುಂದಿನದ್ದು m ಮೈನಸ್ mn mnp ಇವುಗಳ ಗುಣಾಕಾರ ಮಾಡ್ತಾ ಹೋದರೆ m ಎಷ್ಟಿದೆ 1 2 3. ಇಲ್ಲಿ ನೀವು ಏನಿದೆ 3 ಪದಗಳನ್ನು ನೋಡಿದರೆ ಒಂದು ಮೈನಸ್ ಇರೋದ್ರಿಂದ ಪ್ಲಸ್ ಇಂಟು ಮೈನಸ್ ಇಂಟು ಪ್ಲಸ್ ಆಗಲೇ ಹೇಳಿದಾಗೆ ಇಲ್ಲಿ ಉತ್ತರ ಸಹ ಮೈನಸ್ ಇರುತ್ತೆ. ಆಮೇಲೆ m ಎಷ್ಟಿದೆ 3 ಇದೆ. 1 2 3 ಇದೆ. ಆದ್ದರಿಂದ ಏನಾಗುತ್ತೆ ಇಲ್ಲಿ m³ ಆಗುತ್ತದೆ. ಇಲ್ಲೇನಾಗುತ್ತೆ m³ ಆಗಬೇಕಿದ್ದು ಇಲ್ಲಿ m³. ಉತ್ತರ -m³. ಕೊನೆಯ ಉತ್ತರ -m³. n ಎಷ್ಟಿದೆ 1 2 ಅಂದರೆ n². ಆಮೇಲೆ p ಎಷ್ಟಿದೆ 1 ಇದೆ, ಆದ್ದರಿಂದ p. ಉತ್ತರ ಏನಾಗುತ್ತೆ -m³ n² p. ಇದು ಕೊನೆಯ ಲೆಕ್ಕದ ಉತ್ತರ. ಇಲ್ಲಿಗೆ ನಾವು ಏನು ಮಾಡಿದ್ದೀವಿ ಅಂದರೆ ಅಭ್ಯಾಸ 6.2 ಇದನ್ನು ನಾವು ಇಲ್ಲಿಗೆ ಮುಗಿಸಿದ್ದೇವೆ. ಈ ಎಲ್ಲ ಲೆಕ್ಕಗಳು ನಿಮಗೆ ತಿಳಿದಿದೆ ಅಂತ ನಾನು ಅನ್ಕೊತೀನಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಈ PDF ನಿಮಗೆ ಬೇಕಿದ್ದರೆ, ನಾನು ಈ ಬಿಡಿಸಿರೋಂಥ PDF ನಿಮಗೆ ಬೇಕಾಗಿದ್ದರೆ 7411318972 ಇದಕ್ಕೆ ನೀವೇನು ಮಾಡಬೇಕು, ವಾಟ್ಸಪ್ ಮಾಡಿ, ನಾನು ನಿಮಗೆ ಇದನ್ನು ಕಳಿಸ್ಕೊಡ್ತೀನಿ. ಮತ್ತು ಈ ನಮ್ಮ ಚಾನಲನ್ನು ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್, ಈ ಗಂಟೆ ಬಟನ್ ಇರುತ್ತಲ್ಲ ಅದನ್ನು ನೀವು ಒತ್ತೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಹಾಯ ಮಾಡಿ ಪ್ರೋತ್ಸಾಹಿಸಬೇಕು. ಓಕೆ, ಈ ವಿಡಿಯೋನ ನಿಮ್ಮ ಎಲ್ಲ ಗೆಳೆಯತಿಯರಿಗೆ ಶೇರ್ ಮಾಡಿ ಮತ್ತು ಲೈಕ್ ಬಟನನ್ನು ಒತ್ತಿ. ಧನ್ಯವಾದಗಳು.